ಸಬ್ಸ್ಕ್ರೈಬ್ ಮಾಡಿ ಪುಟ್ಟರಾಜ್ ಆಲ್-ಇನ್-ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮೊದಲು ವಿಡಿಯೋ ನೋಡಲು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಪುಟ್ಟರಾಜ್ ಆಲ್-ಇನ್-ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SLC ಮತ್ತು PUCಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರದ ವತಿಯಿಂದ ಪ್ರೈಸ್ ಮನಿ ರೂಪದಲ್ಲಿ ಪ್ರೋತ್ಸಾಹಧನವನ್ನು ನೀಡಲಾಗ್ತಾಯಿದೆ. ಆ ಒಂದು ಪ್ರೋತ್ಸಾಹಧನಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಏನೆಲ್ಲ ಪ್ರೈಸ್ ಮನಿ ರೂಪದಲ್ಲಿ ನಮಗೆ ಅಮೌಂಟ್ ಬರುತ್ತೆ, ಯಾವೆಲ್ಲ ಎಷ್ಟು ಪರ್ಸೆಂಟೇಜ್ ಆದವರಿಗೆ ಎಷ್ಟು ಅಮೌಂಟ್ ಬರುತ್ತೆ ಇನ್ನೂ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿಯೇ ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಪುಟ್ಟರಾಜ್ ಆಲ್-ಇನ್-ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋದ ಕೆಳಗೆ ಕಾಣಿಸೋ ಕೆಂಪು ಅಂತ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬಂದರೆ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಪ್ರೈಸ್ ಮನಿಗೆ ನೀವು ಅರ್ಜಿ ಸಲ್ಲಿಸಲು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತದೆ. ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೇರವಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿದೆ. ಮೊದಲನೇದಾಗಿ ಈ ಒಂದು ಸ್ಕೀಮ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸ್ಕೀಮ್ನಲ್ಲಿ SLC ಮತ್ತು PUCಯಲ್ಲಿ 60%ಕ್ಕಿಂತ ಅಧಿಕ ಶೇಕಡಾವಾರು ಅಂಕಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ 7,000 ರೂಪಾಯಿ ಪ್ರೋತ್ಸಾಹಧನ ಮತ್ತು 75%ಕ್ಕಿಂತ ಹೆಚ್ಚು ಪ್ರತಿಷ್ಠಿತ ಅಂಕಗಳೊಂದಿಗೆ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳನ್ನು ಸರ್ಕಾರದಿಂದ ಪ್ರೈಸ್ ಮನಿಯ ರೂಪದಲ್ಲಿ ನೀಡಲಾಗ್ತಾ ಇದೆ. ಈ ಒಂದು ಅರ್ಜಿ ಏನಿದೆ ಅದು ಇಂದಿನಿಂದ ಚಾಲುವಾಗ್ತಾ ಇದೆ. ಇದು ಚಾಲುವಾಗಿ ಇನ್ನು 2 ತಿಂಗಳ ಅವಕಾಶ, ಅಂದರೆ 31/7/2019 ಒಳಗಾಗಿ ನೀವು ಈ ಒಂದು ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗಿರುತ್ತದೆ. ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಎನ್ನುವುದನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತದೆ. ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೇರವಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡ್ತೀರಾ. ಇಲ್ಲಿ ನೀವು ಈ ವೆಬ್ಸೈಟ್ಗೆ ಬಂದಮೇಲೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ನೋಡ್ಬೋದು, ಇಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ಒಂದು ಸ್ಕ್ರಾಲ್ ಆಗ್ತಾ ಇರುತ್ತೆ. ಅಲ್ಲಿ ನೀವು ಕಾಣ್ಬೋದು SLC ಪ್ರೋತ್ಸಾಹಧನಕ್ಕೆ ಅರ್ಹರಿರುವ ವಿದ್ಯಾರ್ಥಿಗಳ ಪಟ್ಟಿ 60ರಿಂದ 74.99. ಅಂದರೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ನಾನೀಗ. ಇಲ್ಲಿ ನೋಡ್ಬೋದು ಒಂದು PDF ಫೈಲ್ ಇಲ್ಲಿ ಓಪನ್ ಆಯಿತು. ಈ ಒಂದು PDF ಫೈಲ್ನಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಕೀಮ್ನಲ್ಲಿ 60% 74.99 ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಿರ್ತಾರೆ, ಆ ಒಂದು ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಬಂತು. ಅಂದರೆ ಈ ಒಂದು ಲಿಸ್ಟ್ನಲ್ಲಿದ್ದ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅದೇ ರೀತಿಯಲ್ಲಿ ನೀವು ಇಲ್ಲಿ ನೋಡ್ಬೋದು 75%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ PDF ಸಹ ಇಲ್ಲಿ ಲಭ್ಯವಿದೆ. ಈ ಒಂದು PDFನಲ್ಲಿ ನಿಮ್ಮ ಹೆಸರಿದೆ ಎಲ್ಲವನ್ನೊಂದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನೀವು ಈ ಒಂದು ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಾನು ಈಗ ತೋರಿಸುವ ಮಾರ್ಗೋಪಾಯಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇಲ್ಲಿ ನೋಡ್ಬೋದು, ಈಗ ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಅಲ್ಲಿ ನೀವು ನೋಡ್ಬೋದು SLC ಪ್ರೋತ್ಸಾಹಧನ ಅಂತ ಒಂದು ಲಿಂಕ್ ಕಾಣಿಸ್ತಾ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಒಂದು ವಿಂಡೋದಲ್ಲಿ ಈ ಒಂದು ಪ್ರೈಸ್ ಮನಿಗೆ ದಾಖಲೆಗಳು ಯಾವೆಲ್ಲ ಬೇಕು, ಏನೆಲ್ಲ ಅವಶ್ಯಕತೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ನೀವು ಕೊಡ್ತಾ ಇದ್ದಾರೆ. ಇಲ್ಲಿ ಹಾಗೆ ಇಲ್ಲಿ ನೋಡ್ಬೋದು ಮೇಲೆ ಸ್ಕ್ರಾಲ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಸಬ್ಮಿಷನ್ಗೆ ಲಾಸ್ಟ್ ಡೇಟು 31/7/2019 31/7/2019 ಆಗಿರ್ತದೆ. ಈ ಬೇಕಾಗಿರೋ ದಾಖಲಾತಿಗಳು ನೋಡುವುದಾದರೆ SLC ರಿಜಿಸ್ಟರ್ ನಂಬರ್ ಇಲ್ಲಿ ಅವಶ್ಯಕತೆ ಇರುತ್ತದೆ. ನಂತರ ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗಿರ್ತದೆ. ನಂತರ ಅಭ್ಯರ್ಥಿ ಯಾರು ಅರ್ಜಿ ಸಲ್ಲಿಸ್ತಾರೋ ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರಲ್ಲಿ ನೀವು ಬೇಕಾಗಿರುತ್ತದೆ. ನಂತರ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು 20 KB ಒಳಗೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತದೆ. ನಂತರ ನೀವು ಒಂದು SLC ಮಾರ್ಚ್ ಕಾರ್ಡ್ ಏನಿದೆ ಆ ಒಂದು ಮಾರ್ಚ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ನೀವು 100 KB ಒಳಗೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತದೆ. ನಂತರ ಇನ್ನೊಂದು ಪ್ರಮುಖ ವಿಷಯ ಏನಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕಡ್ಡಾಯವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕಾಗಿರ್ತದೆ. ಯಾಕಂದರೆ ಈ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕನ್ನು ಬಳಸಿಕೊಂಡು ಅದು ನಿಮ್ಮ ಒಂದು ಪ್ರೈಸ್ ಮನಿಯನ್ನು ಟ್ರಾನ್ಸ್ಫರ್ ಮಾಡುವ ಕಾರಣ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕಾಗಿರುತ್ತದೆ. ನಂತರ ನೀವು ಇಲ್ಲಿ ನೋಡ್ಬೋದು ಬಲಕ್ಕೆ ಆನ್ಲೈನ್ ಅಪ್ಲಿಕೇಶನ್ 2019 ಓನ್ಲಿ ಅಂತ ಇದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು SLC ಬೋರ್ಡ್ ನೀವು ಯಾವೊಂದು SLC ಬೋರ್ಡ್ನಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ದೀರಾ SLCಯನ್ನು. ಇಲ್ಲಿ ಸ್ಟೇಟ್ ಸಿಲೆಬಸ್ CBSE ಅಥವಾ ICSE ನಿಮ್ಮದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ
ನಿಮ್ಮ ಒಂದು ಕ್ಯಾಸ್ಟನ್ನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು SLC ರಿಜಿಸ್ಟರ್ ನಂಬರ್ನ ಹಾಕಿ. ನಿಮ್ಮ ಒಂದು SLC ರಿಜಿಸ್ಟರ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಮತ್ತೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇದೆ, ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮಲ್ಲಿ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಏನಿದೆ ಅದು ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ನೀವಿಲ್ಲಿ ನೋಡ್ಬೋದು ಅಪ್ಲಿಕೆಂಟ್ ನೇಮ್ ಆ್ಯಸ್ SLC ಮಾರ್ಕ್ಸ್ ಕಾರ್ಡ್. ಅಂದರೆ ನೀವು ಇಲ್ಲಿ ಆಟೋಮೆಟಿಕ್ ನೀವು ಯಾವ ಡಾಟಾವನ್ನು ಇಲ್ಲಿ ಟೈಪ್ ಮಾಡಿರುವುದಿಲ್ಲ, ಆಟೋಮೆಟಿಕ್ಕಾಗಿ ಅದು ನಿಮ್ಮ ಒಂದು SLC ರಿಜಿಸ್ಟರ್ ನಂಬರಲ್ಲಿ ಏನಿದೆ ಆ ಒಂದು ಡಾಟಾವನ್ನು ಇಲ್ಲಿ ತೆಗೆದುಕೊಂಡ್ಬಿಟ್ಟು ನಿಮಗೆ ಇಲ್ಲಿ ಶೋ ಆಗ್ತಾಯಿದೆ. ನಂತರ ಇಲ್ಲಿ ನೀವು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗಿರ್ತದೆ. ನಂತರ ನಿಮ್ಮೊಂದು 10 ಡಿಜಿಟ್ ಮೊಬೈಲ್ ನಂಬರ್ ಅದು ಆಟೋಮೆಟಿಕ್ಲಿ ನೀವು ಆ್ಯಡ್ ಮಾಡಿರ್ತೀರ, ಅದು ಆಟೋಮೆಟಿಕ್ ಅದು ಕೂಡ ತೊಗೊಂಡಿದೆ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗಿರ್ತದೆ. ನಂತರ ನಿಮ್ಮೊಂದು ಡಿಸ್ಟಿಕ್ ಯಾವುದು, ನಿಮ್ಮೊಂದು ತಾಲೂಕು ಯಾವುದು, ಇವನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ನಿಮ್ಮೊಂದು ಶೇಕಡಾವಾರು ಅಂಕಗಳನ್ನು ಎಷ್ಟು ಪಡೆದಿದ್ದೀರಾ ಎನ್ನುವುದನ್ನು ಆಟೋಮೆಟಿಕ್ಲಿ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ನಂತರ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಬ್ಯಾಂಕ್ ಒಂದು ಡೀಟೇಲ್ಸ್ ಏನಿದೆ ನಿಮ್ಮೊಂದು ಆಧಾರ್ ಕಾರ್ಡ್ ಥ್ರೂ ಅದು ಆಟೋಮೆಟಿಕ್ಲಿ ತೊಗೊಂಡಿದೆ. ಅದನ್ನು ಕೂಡ ಇಲ್ಲಿ ನೀವು ಇದು ನಿಮ್ಮ ಒಂದು ಬ್ಯಾಂಕ್ ಖಾತೆ ಎನ್ನುವುದನ್ನು ಇಲ್ಲಿ ವೆರಿಫಿಕೇಷನ್ ಈ ಒಂದು ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ದಿಸ್ ಈಸ್ ಮೈ ಅಕೌಂಟ್, ಇದು ನನ್ನ ಒಂದು ನೀವು ಕೊಟ್ಟಿರೋ ದಾಖಲಾತಿ ಎಲ್ಲ ಸರಿ ಇದೆ ಅನ್ನೋದನ್ನು ನೀವು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ನಂತರ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ಬೋದು ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ 20 KB. ನೀವೇನು ಸ್ಕ್ಯಾನ್ ಮಾಡಿರ್ಕೊಂಡಿರ್ತಾರೆ 20 KB ಒಳಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ನೀವು 100 KB ಒಳಗೆ ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡ್ ಏನನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ನಂತರ ಎಲ್ಲವನ್ನು ಮುಗಿದ ನಂತರ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಈ ರೀತಿ ನಿಮ್ಮ ಒಂದು ಪ್ರೋತ್ಸಾಹಧನಕ್ಕೆ ಸುಲಭವಾಗಿ ನಿಮ್ಮೊಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಈ ರೀತಿ ಸುಲಭವಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಎಂದು ನಿಮ್ಮ ಸ್ನೇಹಿತರಿಗೂ ಯಾರೆಲ್ಲ 60ಕ್ಕಿಂತ ಅಧಿಕ ಪ್ರತಿಷ್ಠಿತ ಅಂಕಗಳನ್ನು ಪಡೆದಿರ್ತಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ಸರ್ಕಾರದ ಸಹಾಯಧನದ ಯೋಜನೆಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಈ ಥರದ ಹಲವು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾನೆ ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.